ಹರಿ ಓಂ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ವೀಕ್ಷಕರೇ, ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಯೋಗ ಚಾಲೆಂಜ್ನಲ್ಲಿ ಪ್ರತಿದಿನವೂ ಒಂದೊಂದು ಹೊಸ ಅಭ್ಯಾಸವನ್ನು ಅಭ್ಯಾಸ ಮಾಡ್ತಾ ಆ ಆಸನದಿಂದ ನಮಗಾಗುವಂಥ ಲಾಭ, ಕಾಂಟ್ರಾ ಇಂಡಿಕೇಶನ್ ಮತ್ತು ಆ ಆಸನವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಈ 30 ಡೇಸ್ ಯೋಗ ಚಾಲೆಂಜಿನಲ್ಲಿ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಯೋಗ ಚಾಲೆಂಜಿನ 27ನೇ ದಿನದ ಅಭ್ಯಾಸದಲ್ಲಿ ನಾವು ಕಪೋತ್ತನಾಸನವನ್ನು ಅಭ್ಯಾಸ ಮಾಡೋಣ. ಈ ಕಪೋತ್ತನಾಸನವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹಿಪ್ ಜಾಯಿಂಟ್ ಓಪನ್ ಆಗಿ ಎದೆ ಮತ್ತು ನಮ್ಮ ಬೆನ್ನಿನ ಭಾಗವನ್ನು ವಿಸ್ತರಿಸಲು ಸಹಾಯ ಮಾಡುತ್ತೆ. ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಿ ಈ ಆಸನ ಯಾರು ಜಾಸ್ತಿ ಹೊತ್ತು ಕುಳಿತು ಕೆಲಸ ಮಾಡ್ತಿರೋ ಅಂಥವರಿಗೆ ಈ ಆಸನ ಉತ್ತಮವಾದ ಆಸನವಾಗಿದೆ. ಈ ಆಸನವನ್ನು ಮೊಣಕಾಲು, ಹಿಪ್ ಮತ್ತು ಬೆನ್ನಿನಲ್ಲಿ ಸಮಸ್ಯೆ ಇದ್ದವರು, ಹಾಗೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು, BPಯ ಸಮಸ್ಯೆ ಇದ್ದವರು ಈ ಆಸನವನ್ನು ಅಭ್ಯಾಸ ಮಾಡಬಾರ್ದು. ಬನ್ನಿ ವೀಕ್ಷಕರೇ, ಈಗ ಕಪೋತ್ತನಾಸನವನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಕಪೋತ್ತನಾಸನವನ್ನು ಅಭ್ಯಾಸ ಮಾಡಲು ಮೊದಲಿಗೆ ನಾವು ವಜ್ರಾಸನದ ಸ್ಥಿತಿಗೆ ಬರೋಣ. 27ನೇ ದಿನದ ಅಭ್ಯಾಸದಲ್ಲಿ ನಾವು ಕಪೋತ್ತನಾಸನವನ್ನು ಅಭ್ಯಾಸ ಮಾಡೋಣ. ಕಪೋತ್ತನಾಸನವನ್ನು ಅಭ್ಯಾಸ ಮಾಡಲು ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ, ಅದಾದ ನಂತರ ನಿಧಾನವಾಗಿ ನಿಮ್ಮ ಸೊಂಟದ ಮೇಲ್ಭಾಗವನ್ನು ಮೇಲಕ್ಕೆತ್ತ ಪರ್ವತಾಸನದ ಸ್ಥಿತಿಗೆ ಬರಬೇಕು. ಈಗ ಉಸಿರನ್ನು ತೆಗೆದುಕೊಳ್ತಾ ಬಲಗಾಲನ್ನು ಮಡಚಿಕೊಳ್ಳಿ. ಬಲ ಮಂಡಿಯನ್ನು ಎರಡು ಹಸ್ತಗಳ ಮಧ್ಯೆ ಇರಿಸಿ. ಎಡ ಮಂಡಿಯನ್ನು ನೆಲದ ಮೇಲೆ ಇರಿಸ್ತಾ ನಿಧಾನವಾಗಿ ನಿಮ್ಮ ಶೋಲ್ಡರನ್ನು ಹಿಂದಕ್ಕೆ ರೋಲ್ ಮಾಡಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಸೊಂಟದ ಮೇಲ್ಭಾಗವನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಕಪೋತ್ತನಾಸನ, ಈ ಆಸನದಲ್ಲಿ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ಹೊಟ್ಟೆಯ ಭಾಗ ಹಾಗೂ ನಿಮ್ಮ ಬೆನ್ನಿನ ಭಾಗ ಮತ್ತು ನಿಮ್ಮ ಹಿಪ್ ಜಾಯಿಂಟ್ನಲ್ಲಿ ಆಗುವಂಥ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಪರ್ವತಾಸನದ ಸ್ಥಿತಿ. ಅದಾದ ನಂತರ ಎರಡೂ ಮಂಡಿಯನ್ನು ಕೆಳಗಡೆ ಇಳಿಸ್ತಾ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದೇ ರೀತಿಯಾಗಿ ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಮತ್ತೆ ಎರಡು ಕೈಗಳನ್ನು ಮುಂದಕ್ಕೆ ಚಾಚ್ತಾ ಪರ್ವತಾಸನದ ಸ್ಥಿತಿ. ಅದಾದ ನಂತರ ಎಡ ಮಂಡಿಯನ್ನು ಮಡಚಿಕೊಳ್ತಾ ನಿಮ್ಮ ಎಡ ಮಂಡಿಯನ್ನು ಮುಂದಕ್ಕೆ ತೆಗೆದುಕೊಂಡು ಬಂದು ಎರಡೂ ಹಸ್ತಗಳ ಮಧ್ಯದಲ್ಲಿರಿಸಿ. ಹಾಗೆ ಬಲ ಮಂಡಿಯನ್ನು ನೆಲಕ್ಕೆ ತಾಗಿಸ್ತಾ ನಿಮ್ಮ ಬಲ ಪಾದವನ್ನು ಸ್ಟ್ರೆಚ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಎರಡೂ ಶೋಲ್ಡರನ್ನು ಹಿಂದಕ್ಕೆ ರೋಲ್ ಮಾಡ್ಕೊಳ್ತಾ ಸಂಪೂರ್ಣ ನಿಮ್ಮ ಸೊಂಟದ ಮೇಲ್ಭಾಗವನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಸಹಜವಾದ ಉಸಿರಾಟ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ಬೆನ್ನಿನ ಭಾಗ, ಹಿಪ್ ಜಾಯಿಂಟ್ ಹಾಗೆ ಹೊಟ್ಟೆಯ ಭಾಗದಲ್ಲಿ ಆಗುವಂತ ಸೆಳೆತವನ್ನು ಗಮನಿಸಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಪರ್ವತಾಸನದ ಸ್ಥಿತಿಗೆ ಬನ್ನಿ. ಹಾಗೆ ಈ ಎರಡು ಮಂಡಿಯನ್ನ ನೆಲಕ್ಕೆ ಇಳಿಸ್ತಾ ವಜ್ರಾಸನದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ದೇಹದಲ್ಲಿರುವಂಥ ಒತ್ತಡ, ಆತಂಕವನ್ನು ಕಡಿಮೆ ಮಾಡಿ ಕುಳಿತು ಕೆಲಸ ಮಾಡುವವರಿಗೆ ಉತ್ತಮವಾದ ಆಸನವಾಗಿರುವಂಥ ಕಪೋತ್ತನಾಸನ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.